ಸರ್ಕಾರಿ ಶಾಲೆಗಳನ್ನ ನಾವು ನೋಡ್ತಾ ಇದ್ದೀವಲ್ಲ, ಅಂದ್ರೆ ಬೆಂಗಳೂರಂತ ಒಂದು ನಗರಗಳಲ್ಲಿ ಒಂದ್ ಸ್ವಲ್ಪ ಇರಬಹುದು. ಈಗ ನೀವ್ ಹೇಳಿದ್ರಿ, ಸೊ ನೀವು ಅಡಾಪ್ಟ್ ಮಾಡ್ಕೊಂಡಂತ ಸರ್ಕಾರಿ ಶಾಲೆಯಲ್ಲಿ ಒಂದ್ 300 ಜನ ಇದೆ ಅಂತ ಹೇಳಿ. ಆದ್ರೆ ಬಹಳಷ್ಟು ಒಂದು ಹಳ್ಳಿಗಳಿಗೆ ಹೋದಾಗ ಅಲ್ಲಿ ಬರೀ 3 ಜನ, 4 ಜನ, 5 ಜನ ಅಥವಾ ಟೀಚರೇ ಇರೋದಿಲ್ಲ. ವಾರಕ್ಕೊಂದ್ ಟೀಚರ್ ಬರುವಂತದ್ದು, ಕಟ್ಟಡಗಳು ಸರಿ ಇರೋದಿಲ್ಲ. ಇಷ್ಟು ಸಮಸ್ಯೆಗಳಿದಾವೆ. ಒಂದು 100 ಶಾಲೆ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 70 ಶಾಲೆಗಳು ಇವತ್ತು ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿರೋಂಥದ್ದು. ಸೊ ಹಾಗಾಗಿ ಅಥವಾ ಖಾಸಗಿಗೆ ಕೊಟ್ಬಿಡೋದೋ ಅಥವಾ ಸರ್ಕಾರಿನೇ ನಡ್ಸ್ಕೊಂಡು ಹೋಗೋದೋ ಮಾಡಿದ್ರೆ ಎಲ್ಲರಿಗೂ ಒಂದು ಯೂನಿಫಾರ್ಮಿಟಿ ಅಂದ್ರೆ ಒಂದು ಎಜುಕೇಶನ್ ಒಂದೇ ತರದ ಎಜುಕೇಶನ್ ಸಿಗುತ್ತೆ. ಇದು ಏನಾಗುತ್ತಂದ್ರೆ ಗೌರ್ಮೆಂಟೇ ನಡ್ಸ್ಲಿಕ್ಕೆ ಎಲ್ಲಾ ಸ್ಕೂಲುನು ನಾನ್ ಹೇಳ್ದಂಗೆ ನಮ್ದು ತುಂಬಾ ಪಾಪ್ಯುಲೇಷನ್ ಇರುವಂತ ದೇಶ. ಐ ಡೋಂಟ್ ನೋ ಹೌ ಮಚ್ ಇಟ್ ಇಸ್ ಗೋಯಿಂಗ್ ಟು ವರ್ಕ್. ಇಲ್ಲ ಇದನ್ನ ಕಂಪ್ಲೀಟ್ ಪ್ರೈವೇಟೈಸೇಷನ್ ಮಾಡಿದ್ರುನು ಯು ನೋ ಹೌ ಪ್ರೈವೇಟ್ ಕಂಪ್ನೀಸ್ ಆರ್. ಇವಾಗ ನಮ್ BSNL ಇತ್ತು ಹೋಯ್ತು. ಈಗ ಹ್ಮ್ ಹೆಂಗಾಗ್ತಿದೆ ಹ್ಮ್ 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 ಬೇರೆ. ಹ್ಮ್ ಹ್ಮ್ ಫಾರ್ ಅ ಸ್ಮಾಲ್ ಎಕ್ಸಾಂಪಲ್. ಎಸ್. ಸೊ ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ಲೈಕ್ ದಿಸ್. ಫಸ್ಟ್ ಗವರ್ಮೆಂಟ್ ಇದ್ದಾಗ ಅದ್ರ ಪ್ರೈಸಸ್ ಏನಿತ್ತು, ಈ ಪ್ರೈವೇಟೈಸೇಷನ್ ಆದ್ಮೇಲೆ ಪ್ರೈಸಸ್ ಏನಾಗಿದೆ ಅಂತ. ಪ್ರೈವೇಟೈಸೇಷನ್ ಇಸ್ ಪ್ರೈವೇಟೈಸೇಷನ್ ಅಟ್ ದ ಎಂಡ್ ಆಫ್ ದ ಡೇ. ಬಟ್ ಗವರ್ಮೆಂಟೇ ನಡ್ಸೋದು ಟಾಸ್ಕ್ ಇದೆ. ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಅಂದ್ರೆ ಆಸ್ ಐ ಟೋಲ್ಡ್ ಯು, ಅಟ್ ಲೀಸ್ಟ್ ನಾವೇ ಈ ರೀತಿ ಯೋಚನೆ ಮಾಡಿ ಗವರ್ಮೆಂಟ್ ಶಾಲೆ ನಮ್ಮ ಅಕ್ಕಪಕ್ಕದಲ್ಲಿ ಇರೋದ್ರನ್ನ ನಮ್ ಕೈಲಾದಷ್ಟು ಒಂದು ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ ನಮ್ ಕೈಲಾದಷ್ಟು ಕಾಂಟ್ರಿಬ್ಯೂಟ್ ಮಾಡಿ ಅದನ್ನ ಬೆಟರ್ ಮಾಡಕ್ಕೆ ಟ್ರೈ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ನೀವು ಹೇಳ್ದಂಗೆ ಒಂದು ಮಗು ಇರ್ಬೋದು, 2 ಮಗು ಇರ್ಬೋದು, 3 ಮಗು ಇರ್ಬೋದು. ಬಟ್ ಒಂದು ಮಗು ಒಂದು ಮನೇಲಿ ಎಜುಕೇಟ್ ಆದ್ರೆ ನಾಳೆ ಅದು ಇನ್ನೊಂದು 10 ಮಕ್ಕಳನ್ನ ಎಜುಕೇಟ್ ಮಾಡುತ್ತೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಸೊ ಅದು ಒಂದಿರ್ಲಿ, ಎರಡಿರ್ಲಿ, ಮೂರಿರ್ಲಿ, ಅಟ್ಲೀಸ್ಟ್ ಸ್ಥಳೀಯದಲ್ಲಿ ಏನೇನ್ ಇರುತ್ತೆ ಪ್ರೈವೇಟ್ ಸ್ಕೂಲ್ಸ್, ಅವ್ರ ಕೈಲಾದಷ್ಟು ಅವ್ರು ಸಹಾಯ ಮಾಡೋದನ್ನ ಒಂದು ಮಾಡ್ಬೋದು. ದಿಸ್ ಇಸ್ ಜಸ್ಟ್ ಅ ರಿಕ್ವೆಸ್ಟ್ ಟು ಆಲ್ ದ ಪ್ರೈವೇಟ್ ಸ್ಕೂಲ್ಸ್ ಹೂ ಆರ್ ಓನಿಂಗ್ ಇಟ್. ಅದನ್ನ ಬಿಟ್ಟು ಗೌರ್ಮೆಂಟುನು ಐ ಥಿಂಕ್ ಅದಕ್ಕೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ಕೊಂಡು ಎಲ್ಲಾ ಕಡೆನೂ ಒಂದ್ ಸ್ವಲ್ಪ ಅಟ್ಲೀಸ್ಟ್ ಬೇಸಿಕ್ ಫೆಸಿಲಿಟೀಸ್ ಕೊಟ್ರೆ ಪ್ರಾಬ್ಲಿ ಜನ ಬರಬಹುದು. ಮತ್ತೆ ಎಜುಕೇಶನ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನಮ್ಮ ಸರ್ಕಾರಗಳು ಈಗ ಶಾಲೆಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡಿದಾಗ ಏನಾಗುತ್ತೆ? ಒಳ್ಳೇದಾಗುತ್ತಾ? ಸುಧಾರಣೆ ಆಗುತ್ತಾ? ಹೇಗೆ? ಮನೆಗಳಲ್ಲಿ ಅಂತೂ ಮೊಬೈಲ್ ಯೂಸ್ ಮಾಡೇ ಮಾಡ್ತಾರೆ. ಪೂರ್ತಿ ಏನಂತ ಹೇಳಿದ್ರೆ ಊಟ ಮಾಡುವಂತ ಸಮಯದಲ್ಲಾಗ್ಬೋದು ಅಥವಾ ಮಕ್ಳೇನಾದ್ರು ಕಿರಿಕಿರಿ ಮಾಡಿದಾಗ ಪುಟ್ಟ ಮಕ್ಕಳಿಗೂ ಸಹ ನಮ್ಮ ಪೋಷಕರು ಏನಂತ ಹೇಳಿದ್ರೆ ಈಸಿ ಆಗ್ಲಿ ಅಂತ ಹೇಳಿ ಮೊಬೈಲ್ ಕೊಟ್ಬಿಡ್ತಾರೆ. ಮಕ್ಳೇನಂತ ಹೇಳಿದ್ರೆ ಕದ್ದು ಮುಚ್ಚಿ ಶಾಲೆಗಳಲ್ಲೂ ಸಹ ಎಷ್ಟೋ ಸಾರಿ ಮೊಬೈಲ್ ತಗೊಂಬಂದ್ಬಿಡ್ತಾರೆ. ಇನ್ನ ಟೀಚರ್ಸು ಸಹ ಕೆಲವೊಂದು ಇದು ಕೊಡ್ತಾರೆ. ಸೊ ಒಂದು ಹೋಮ್ ವರ್ಕ್ ಆಗ್ಬೋದು ಈ ತರದ್ದು ಕೊಟ್ಟಾಗ ಅವ್ರು ಮೊಬೈಲಲ್ಲೇ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಲಿಂಕ್‌ಗಳನ್ನ ಶೇರ್ ಮಾಡೋದು ಈ ತರದ್ದೆಲ್ಲ ನಡೀತಾ ಇರುತ್ತೆ. ಗ್ರೂಪ್‌ಗಳಿಗೆ ಸೊ ಕ್ವೆಷನರಿ ಹಾಕುವಂಥದ್ದು ಇವೆಲ್ಲ ಆಗ್ತಾ ಇರುತ್ತೆ. ಸರ್ಕಾರ ಮೊಬೈಲ್ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಬ್ಯಾನ್ ಮಾಡಿದ್ರೆ ಕಷ್ಟ ಆಗುತ್ತಾ? ಹೇಗೆ? ನನ್ ಪ್ರಕಾರ ಮೊಬೈಲ್ ಬ್ಯಾನ್ ಮಾಡೋದ್ರಿಂದ ಪ್ರಪಂಚ ಏನ್ ಮುಳುಗೋಗಲ್ಲ. ಹ್ಮ್. ಅಟ್ ಲೀಸ್ಟ್ ಇನ್ ದ ಸ್ಕೂಲ್ ಅವರ್ಸ್. ಸ್ಕೂಲ್ ಅವರ್ಸ್. ಸ್ಕೂಲ್ ಅವರ್ಸ್ ಅದನ್ನ ಬ್ಯಾನ್ ಮಾಡೋದ್ರಿಂದ ಏನೂ ಆಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಸ್ಕೂಲಲ್ಲಿ ಎಲ್ಲಾ ತರ ಫೆಸಿಲಿಟಿ ಕಮ್ಯುನಿಕೇಶನ್‌ಗೆ ಅವೈಲೇಬಲ್ ಇರುತ್ತೆ. ಅಂತ ಎಮರ್ಜೆನ್ಸಿ ಆದ್ರೆ ಪೇರೆಂಟ್ಸ್ ಇರ್ಬೋದು, ಯಾರೇ ಇರ್ಬೋದು, ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಆಫೀಸನ್ನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಸೊ ಇಟ್ ವಿಲ್ ಡೆಫಿನೆಟ್ಲಿ ಬಿ ಟೇಕನ್ ಕೇರ್. ನನ್ ಪ್ರಕಾರ ಶಾಲೆಗಳಲ್ಲಿ ಮೊಬೈಲ್ ನೆಸೆಸಿಟಿ ಇಲ್ಲ ಮಕ್ಳಿಗೆ. ಮತ್ತೊಂದು ಈ ಇಂಟರ್ನೆಟ್ ಯೂಸ್ ಮಾಡಿ ಏನೋ ಇನ್ಫಾರ್ಮೇಶನ್ ತೆಕ್ಕೋಬೇಕು, ಮಾಡ್ಬೇಕು ಅಂದ್ರೆ ಸ್ಕೂಲಲ್ಲೇ ಆ ಫೆಸಿಲಿಟಿ ಇರುತ್ತೆ. ಸೊ ಪರ್ಸನಲ್ ಫೋನ್ ತಗೊಂಡ್ ಬಂದು ಮಾಡೋ ಅಂಥದ್ದೇನಿಲ್ಲ. ಮತ್ ನನ್ಗಿರೋಷ್ಟು ನಾಲೆಡ್ಜ್ ಪ್ರಕಾರ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಯಾರು ಮೊಬೈಲ್‌ನ ಅಲೌ ಮಾಡಲ್ಲ. ಹ್ಮ್, ಹ್ಮ್. ಸ್ಕೂಲ್ ಅವರ್ಸ್ ಅಲ್ಲಿ ಏನೋ ಹಿಂಗ್ ನೀವ್ ಹೇಳ್ದಂಗೆ ಕದ್ದು ಮುಚ್ಚಿ ತಂದ್ರೆ ಒಂಥರ. ಬಟ್ ಈ ರ್ಯಾಂಡಮ್ ಚೆಕಿಂಗ್ಸು ಆಗ್ತವೆ. ಹ್ಮ್. ಅವಾಗ ಕಾನ್ಫಿಸ್ಕೇಟು ಮಾಡ್ತೀವಿ ನಾವು ಫೋನ್‌ಗಳು. ಕೆಲವು ಮಕ್ಳು ತರ್ತಾರೆ. ಬಟ್ ನನ್ಗನ್ಸುತ್ತೆ ಇದನ್ನ ಒಂದು ರೂಲ್ ಅಂತ ಮಾಡೋದ್ರಿಂದ ಅಡ್ವಾಂಟೇಜೇ ಜಾಸ್ತಿ. ಯಾಕಂದ್ರೆ ಎಲ್ಲಾ ಫೆಸಿಲಿಟಿನೂ ಶಾಲೆಲಿ ಇರುತ್ತೆ. ಇವತ್ತು ಸಾಕಷ್ಟು ಶಾಲೆಗಳು ಬರೀ ಓದು, ಓದು, ಓದು. ನಮ್ಮ ಶಾಲೆ ನಂಬರ್ 1 ಬರ್ಬೇಕು. ಸೊ ನಮ್ ರಿಸಲ್ಟ್ ಬಹಳಷ್ಟು 99, 99.999 ಇಷ್ಟೇ ಬರ್ಬೇಕು ಅಂತ ಹೇಳಿ ಬರೀ ಓದೋದ್ರ ಬಗ್ಗೆನೇ ಆಸಕ್ತಿ ತೋರಿಸ್ತಾರೆ. ಹೊರತಾಗಿ ಸ್ಪೋರ್ಟ್ಸ್‌ಗೆ ಅಷ್ಟೊಂದು ಗಮನವನ್ನ ಹರಿಸ್ತಾ ಇಲ್ಲ, ಪ್ರಾಮುಖ್ಯತೆಯನ್ನ ಕೊಡ್ತಾ ಇಲ್ಲ. ತಾವೊಬ್ಬ ಶಿಕ್ಷಣ ತಜ್ಞರಾಗಿ ಒಂದು ಮಗುವಿನ ವಿದ್ಯಾಭ್ಯಾಸದ ಜೊತೆಗೆ ಈ ಒಂದು ಕ್ರೀಡೆ ಕೂಡ ಎಷ್ಟು ಮುಖ್ಯ ಅಂತ ಹೇಳ್ತೀರಿ? ನನ್ ಪ್ರಕಾರ ಇಟ್ ಮೈಟ್ ಬಿ ಎನಿ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಒಂದು ಮಗುನ ಡಿಸಿಪ್ಲಿನ್ಡ್ ಆಗಿ ಇಡಬೇಕಾದ್ರೆ, ಒಂದು ಮಗುನ ಮೋಟಿವೇಟೆಡ್ ಆಗಿ ಇಡಬೇಕಾದ್ರೆ ಫಿಸಿಕಲ್ ಆಕ್ಟಿವಿಟಿ ತುಂಬಾನೇ ಇಂಪಾರ್ಟೆಂಟ್. ಏನೇ ಇರ್ಬೋದು ಆ ಮಗು ಇವಾಗ ಶಾಲೆಲಿ ಇರ್ಬೋದು. ಕೆಲವು ಪೇರೆಂಟ್ಸ್ ಎಲ್ಲ ಶಾಲೆಲಿ ಇಲ್ಲ ಅಂತ ಹೇಳಿ ಹೊರಗಡೆ ಕಳಿಸ್ತಾರೆ. ಹೆಂಗಾದ್ರೂ ಸರಿ. ಬಟ್ ನಾನು ಹೇಳೋದು ತಕ್ಕ ಮಟ್ಟಕ್ಕೆ ಶಾಲೆಲಿ ಇದ್ದೇ ಇರುತ್ತೆ. ಬಟ್ ಮಗುಗೆ ಇವ ಹೂಎವರ್ ಇಟ್ ಇಸ್, ಫಾರ್ ಎವ್ರಿ ಚೈಲ್ಡ್ ಟು ಹ್ಯಾವ್ ಒನ್ ಸ್ಪೋರ್ಟ್ಸ್ ಆಸ್ ಅ ಫಿಸಿಕಲ್ ಆಕ್ಟಿವಿಟಿ ಶುಡ್ ಬಿ ಮ್ಯಾಂಡೇಟರಿ. ಹ್ಮ್. ಅದು ಒಂದ್ರಿಂದ ಎಷ್ಟೋ ಬೇರೆ ಅಭ್ಯಾಸಗಳು ಸುಧಾರಿಸ್ತವೆ ಮಕ್ಳದು. ಹ್ಮ್. ಸ್ಪೋರ್ಟ್ಸ್ ಅಂದ್ರೇನೆ ಒಂದು ಡಿಸಿಪ್ಲಿನ್, ಡೆಡಿಕೇಶನ್. ಸೊ ನನ್ಗನ್ಸುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್. ಎಜುಕೇಶನ್ ಎಷ್ಟು ಇಂಪಾರ್ಟೆಂಟೋ ಈಕ್ವಲಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಮಗು ಇರೋದು ಅಷ್ಟೇ ಇಂಪಾರ್ಟೆಂಟ್. ಓಕೆ. ಈಗ ನಾವೊಂದು ಸ್ವಲ್ಪ
ತಮ್ಮ ಪರ್ಸನಲ್ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡೋಣ. ಹೇಗೆ ಮೇಡಮ್ ನಾವು ಪ್ರಾರಂಭದಲ್ಲೂ ನಾವು ಮಾತನಾಡ್ತಾ ಇದ್ವಿ. ಸರ್ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಸೊ, ಸಾಕಷ್ಟು ಜನ ಮನೆಗೆ ಬರ್ತಾ ಇರ್ತಾರೆ. ಅವ್ರನ್ನೆಲ್ಲ ನೀವು ನಿಭಾಯಿಸ್ಬೇಕು. ಜೊತೆಗೆ ಇನ್ಸ್ಟಿಟ್ಯೂಷನ್‌ನ ಮಕ್ಕಳನ್ನೂ ಸಹ ನಿಭಾಯಿಸ್ಬೇಕು. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ನಿಮ್ಮ ಸಮಯವನ್ನ? ಯಾಕಂದ್ರೆ ಎಷ್ಟೋ ಸಾರಿ ನಮ್ಮ ಹೆಣ್ಮಕ್ಳು ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸ ಮಾಡಿ, ಮಾಡಿ ನಾನು ಟಯರ್ಡ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಸೊ, ನೀವು ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ನನ್ಗನ್ಸುತ್ತೆ ಫಸ್ಟು ಇದು ಅವ್ರವ್ರ ಪರ್ಸನಲ್ ಪರ್ಸೆಪ್ಷನ್. ಯಾರು ಜೀವನನ ಹೆಂಗ್ ನೋಡ್ಬೇಕು ಅಂತ ಅನ್ಕೋತಾರೆ ಅದು ಅವ್ರವ್ರ ಸ್ವಂತ ಅನಿಸಿಕೆ, ಐಡಿಯಾ ಆಗಿರುತ್ತೆ. ನನಗೆ ಟು ಬಿ ಹಾನೆಸ್ಟ್, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಅ ಹಸ್ಬೆಂಡ್ ಲೈಕ್ ಹಿಮ್. ಸೊ ನಾನ್ ಎಷ್ಟು ಈಕ್ವಲಿ ಮನೇನ, ಬಿಸ್ನೆಸ್‌ನ, ಸ್ಕೂಲ್‌ನ, ನನ್ನ ಮಕ್ಳನ್ನ ಎಲ್ಲ ಬ್ಯಾಲೆನ್ಸ್ ಮಾಡ್ತೀನಿ. ಪ್ರತಿಯೊಂದ್ರಲ್ಲೂ ಅವರ ಒಂದು ಮಾರಲ್ ಸಪೋರ್ಟು ನನ್ಗೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸೊ ಐ ಥಿಂಕ್ ಹಂಗಾಗಿ ನನ್ಗೆ ಈಸಿ. ಇವಾಗ ನನ್ಗೇನೋ ಒಂದು ಗೊತ್ತಾಗ್ಲಿಲ್ಲ, ಇಲ್ಲ ಒಂದು ಗವರ್ಮೆಂಟಲ್ಲಿ ಏನು ಮಾಡ್ಬೇಕಾದ್ರೆ ಅವ್ರ ಸಪೋರ್ಟ್ ತುಂಬಾ ಇರುತ್ತೆ ನನ್ಗೆ. ಹಂಗಾಗಿ ನನ್ನ ಮಕ್ಳು ಸಪೋರ್ಟು ನನಗೆ ತುಂಬಾ ಚೆನ್ನಾಗಿದೆ. ಹಂಗ್ ನೋಡಿದ್ರೆ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಚಿಲ್ಡ್ರನ್ ಲೈಕ್ ದೆಮ್. ಸೊ ಹಂಗಾಗಿ ನನ್ಗೆ ಎಲ್ಲಾ ಕಡೆನೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಈಸಿ ಆಗುತ್ತೆ. ನಾನು ಹೇಳ್ದಂಗ್ ನನಗೆ ಎಷ್ಟು ಪ್ಯಾಷನ್ ಇದೆಯೋ ಎಜುಕೇಶನ್ ಬಗ್ಗೆ, ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಇದೆಲ್ಲ, ನನ್ನ ಮಕ್ಳು ಮೋಸ್ಟ್ಲಿ ಅದನ್ನೇ ನೋಡ್ಕೊಂಡು ಬೆಳೆದು ಅವ್ರಿಗೂ ಅಷ್ಟೇ ಪ್ಯಾಷನ್ ಇದೆ. ಇಲ್ಲೇನಾದ್ರೂ ಇದೆ ಅಂದ್ರೆ ದೇ ನೋ ಅಮ್ಮ ಇಸ್ ಟೋಟಲಿ ಆಕ್ಯುಪೈಡ್ ದೇರ್. ಸೊ ಇಟ್ ಈಸ್ ಲೈಕ್ ಇಟ್ ಈಸ್ ಅವರ್ ಡ್ಯೂಟಿ ಟು ಸಪೋರ್ಟ್ ಹರ್ ಅಂತ. ಸೊ ಇವಾಗಂತೂ ಆಸ್ ಐ ಸೆಡ್, ಮಗ ಲಾ ಮಾಡ್ತಿದ್ದಕ್ಕೆ ಅವನು ಟೈಮ್ ಸ್ಪೆಂಡ್ ಮಾಡಿ ಅಮ್ಮ ವಿಲ್ ಡೂ ದಿಸ್, ಐ ಥಿಂಕ್ ವಿ ಕ್ಯಾನ್ ಮೇಕ್ ಇಟ್ ಬೆಟರ್. ಸೊ ದೇ ಆಲ್ಸೋ ಕಮ್ ಅಪ್ ವಿತ್ ಐಡಿಯಾ. ನಾನು ಅದೇ ಹೇಳಿದ್ದು, ಮನೇಲಿ ನಾವು ಒಂದು ವಾತಾವರಣನ ಹೆಂಗ್ ಕ್ರಿಯೇಟ್ ಮಾಡ್ತೀವಿ ಅನ್ನೋದು ಒಬ್ಬ ಗೃಹಿಣಿ ಕೈಯಲ್ಲಿರುತ್ತೆ. ನಾವು ಹೆಂಗ್ ಅದನ್ನ ಪ್ರಾಕ್ಟೀಸ್ ಮಾಡ್ಕೋತಾ ಬರ್ತೀವೋ ಎಲ್ಲಾರು ಅದನ್ನೇ ರೂಢಿಸ್ಕೋತಾ ಬರ್ತಾರೆ. ಇಟ್ ಈಸ್ ಮೇ ಬಿ ವಿ ಆರ್ ಈಕ್ವಲ್ ಇನ್ ಜೆಂಡರ್, ನಾನು ಅದನ್ನ ಡಿನೈ ಮಾಡೋದೇ ಇಲ್ಲ. ಬಟ್ ಏನೇ ಆದ್ರೂನುವೆ ಒಂದು ಮನೆ ಇವತ್ತಿಗೂನು ಒಂದು ಮನೆ ನೋಡಿದಾಗ ಆ ಮನೇಲಿರೋ ಹೆಣ್ಣು ಮಗು ಏನು ಅಂತ ಹೇಳುತ್ತೆ ಅನ್ನೋದನ್ನ ಐ ಸ್ಟಿಲ್ ಬಿಲೀವ್ ದಟ್ ಕಾನ್ಸೆಪ್ಟ್. Yes. ಸೊ ಇವತ್ತಿಗೂ ನನ್ಗನ್ಸುತ್ತೆ ನಾವೇನು ನಮ್ಮಲ್ಲಿ ಎಷ್ಟು ಒಂದೊಂದ್ಸಲ ಕಷ್ಟ ಆಗ್ಬೋದು, ಒಂದೊಂದ್ಸಲ ಇಟ್ ಈಸ್ ಈಸಿ ಟು ಡೂ. ಬಟ್ ನಮ್ಮನ್ನ ನಾವು ಎಷ್ಟು ಸ್ಟ್ರಾಂಗ್ ಮಾಡ್ಕೋತೀವಿ, ನಮ್ಮಲ್ಲಿ ನಾವು ಎಷ್ಟು ಒಳ್ಳೆತನನ, ಒಂದು ಒಳ್ಳೆ ಪ್ರಾಕ್ಟೀಸಸ್‌ನ ಏನೇನು ಪ್ರಾಕ್ಟೀಸ್ ಮಾಡಿ ಇನ್ಕಲ್ಕೇಟ್ ಮಾಡ್ಕೊಂಡು ಬರ್ತೀವಿ, ಆ ಮನೆ ಅದ್ರ ರಿಫ್ಲೆಕ್ಷನ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಈ ಶಿಕ್ಷಣ ಕ್ಷೇತ್ರ ನಿಮ್ಗೆ ಎಷ್ಟು ತೃಪ್ತಿ ತಂದ್ಕೊಟ್ಟಿದೆ? ನಾನು ನಿಮ್ಗೆ ಹೇಳಿದ್ನಲ್ಲ, ಈ ಎಜುಕೇಶನ್, ಯಾಕಂದ್ರೆ ಈ ಶಾಲೆ ಇವತ್ತು ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ನೋಡ್ತಾ ಇದೀವ. ಇದನ್ನ ನಾವು ಸ್ಟಾರ್ಟ್ ಮಾಡಿದಾಗ ಇದೊಂದು ಸಣ್ಣದು ಒಂದು 3 ರೂಮಲ್ಲಿ ಇದ್ದಂತ ಸ್ಕೂಲ್ ನಾವು ತಗೊಂಡಿದ್ದು. ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಆಗ್ಲೂ ಸ್ಟೂಡೆಂಟ್ಸ್ ಇದ್ರು, ಇವಾಗ್ಲೂ ಇದ್ದಾರೆ. ಅಂದ್ರೆ ಈ ಶಾಲೆಯಿಂದ ಆಲ್ಮೋಸ್ಟ್ ಪಾಸ್ ಔಟ್ ಆಗಿ ಈಗ ಸೆಟಲ್ ಆಗಿ ಮದುವೆ ಆಗಿರೋ ಅಂತ ಮಕ್ಳ ದೇ ಆರ್ ಆಲ್ ದೇರ್. ಸೊ ಅವ್ರು ವಾಪಸ್ ಬಂದು, ಮ್ಯಾಮ್ ಅವತ್ ನೀವ್ ಹೇಳಿದ್ರಲ್ಲ, ಅವಾಗ ಐ ಟುಕ್ ದಿಸ್ ಸೀರಿಯಸ್ಲಿ ಅಂಡ್ ಲೈಕ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಬೆಟರ್ ಇನ್ ಲೈಫ್ ಅಂತ ಹೇಳಿದಾಗ, ಮತ್ತೆ ಎಲ್ಲೋ ಒಂದ್ ಕಡೆ ಅವ್ರ ಪೇರೆಂಟ್ಸ್ ಈಗ್ಲೂ ಸಿಕ್ಕಿದಾಗ ಬಂದು ಅವ್ರು ಕೈ ಮುಗ್ದು ಹೇಳ್ತಾರಲ್ಲ, ಅಮ್ಮ ನನ್ ಮಗ ನಿಮ್ ಸ್ಕೂಲಲ್ಲಿ ಓದಿದ್ದು, ನನ್ ಮಗ ಇಲ್ಲಿ ಓದಿದ್ದು, ಇವತ್ತು ಅಲ್ಲಿ ಕೆಲ್ಸದಲ್ಲಿದ್ದಾನೆ, ಇವತ್ತು ಇಲ್ಲಿದ್ದಾನೆ ಅಂತ ಆ ಒಂದು ತೃಪ್ತಿ ಕೊಡುತ್ತಲ್ಲ. ಅಂದ್ರೆ ವಿ ಮೇಡ್ ಸಮ್ ಒನ್ ಬೆಟರ್ ಅನ್ನೋದು. ಸಿ ಆಲ್ವೇಸ್ ಎವ್ರಿಬಡಿ ಇಸ್ ಯೂನಿಕ್. ಅವ್ರಲ್ಲಿ ಆದ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಬಟ್ ಏನಂದ್ರೆ ಅದಕ್ಕೆ ಒಂಚೂರು ಆ ಮೋಟಿವೇಶನ್, ಪುಷ್ ಅನ್ನೋದು ಬೇಕು. ಆ ಕಾರಣ ನಾವು ಅಂತ ಆದಾಗ ಅದು ಕೊಡುವಂತ ತೃಪ್ತಿ ಐ ಥಿಂಕ್ ಬೇರೆ ಏನು ಕೊಡಲ್ಲ ಅಂತ. ಓಕೆ. ಇನ್ನ ನಮ್ಮ ಬ್ಯೂಟಿಫುಲ್ ಹೆಣ್ಮಕ್ಳಿಗೆ, ಸೊ ಬ್ಯೂಟಿಫುಲ್ ರಮ್ಯ ಅವ್ರು ಏನ್ ಹೇಳೋದಕ್ಕೆ ಬಯಸ್ತೀರಿ? ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ರಿ. ಇದೇನು ಮಾರ್ಚ್ 8 ಒಂದು ವುಮೆನ್ಸ್ ಡೇ ಸೆಲಿಬ್ರೇಷನ್ ಅಲ್ಲ. ನನ್ನ ಪ್ರಕಾರ ಯಾವುದೋ ಒಂದು ದಿನದ ಸೆಲಿಬ್ರೇಷನ್ ಅಲ್ಲ. ಇದು ಲೈಫ್ ಟೈಮ್ ಸೆಲಿಬ್ರೇಷನ್. ಪ್ರತಿದಿನಾನೂ ಇದು ಇದ್ದಿದ್ದೆ. ಬಟ್ ನೀವು ಹೇಳ್ದಂಗೆ ಯಾಕೆ ಒಂದು ದಿನ ಸೆಲಿಬ್ರೇಟ್ ಮಾಡ್ತೀವಿ ಅಂದ್ರೆ, ಅಟ್ಲೀಸ್ಟ್ ಈಗ ಎಲ್ಲರೂ ಎಷ್ಟು ಬ್ಯುಸಿ ಇದ್ದೀವಿ ಅಂದ್ರೆ ಒಂದಿನ ಸೆಲಿಬ್ರೇಷನ್ ಅಂದಾಗಾದ್ರೂ ಒಂದ್ ಕಡೆ ಸೇರ್ತೀವಿ. ಅದು ಒಂದ್ ಕಾರಣ ನನ್ನ ಪ್ರಕಾರ. ಇವಾಗ ಒಂದ್ ಹಬ್ಬ ಗಿಬ್ಬ ಅಂದ್ರೂ ಪ್ರತಿದಿನ ಇರುತ್ತೆ ಬಟ್ ಅದು ಹಬ್ಬ ಅಂದಾಗ ಒಂದೇನೋ ವಿಶೇಷ, ಇನ್ನೊಂಚೂರು ಅಡಿಷನಲ್ ಎಫೆಕ್ಟ್ ಇರುತ್ತೆ. ಹಂಗಾಗಿ ವುಮೆನ್ಸ್ ಡೇನು ಮಾರ್ಚ್ 8 ಮಾಡೋದು ಒಂದು ಅಡಿಷನಲ್ ಎಫೆಕ್ಟ್ ನನ್ನ ಪ್ರಕಾರ. ಅದರ್ವೈಸ್ ಐ ಥಿಂಕ್ ವುಮೆನ್ ಆರ್ ಎಕ್ಸೆಲಿಂಗ್ ಇನ್ ಎವ್ರಿ ಫೀಲ್ಡ್. ಅಂಡ್ ಐ ಥಿಂಕ್ ಒಂದು ಇವಾಗ ನೀವು ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ವಿ ಆರ್ ಬೀಂಗ್ ವೆರಿ ಸಕ್ಸಸ್ಫುಲ್. ಅಂಡ್ ಐ ಥಿಂಕ್ ಆ ಸಕ್ಸಸ್ನ ಆಲ್ವೇಸ್ ವುಮೆನ್ ಶುಡ್ ಲರ್ನ್ ಟು ಬ್ಯಾಲೆನ್ಸ್ ಇಟ್. Then she can create more stories. This is what I would like to say. As a woman, I feel we are all very efficient and we are multitaskers. ಒಂದ್ ಸಲಕ್ಕೆ 10 ಕೆಲಸ ಬೇಕಾದ್ರೂ ಮಾಡ್ಬೋದು. ಅದನ್ನ ದೇವ್ರೇ ಹಾಕ್ಬಿಟ್ಟಿದ್ದಾನೆ ಆ ಟ್ಯಾಲೆಂಟ್ ಅಲ್ಲಿ. ಸೊ ಅದು ಹೊಸ ಟ್ಯಾಲೆಂಟ್ ಅಂತ ನನ್ಗೇನು ಅನ್ಸಲ್ಲ. ಸೊ ಆ ಟ್ಯಾಲೆಂಟ್ನ ನಾವು ಹೆಂಗೆ ಗುರ್ತಿಸ್ಕೋತೀವಿ, ಹೆಂಗೆ ಬೆಳೆಸ್ಕೋತೀವಿ, ಅದನ್ನ ನಾವು ಹೆಂಗೆ ನಡೆಸ್ಕೋತೀವಿ. ಒಂದ್ ಸಕ್ಸಸ್ ಕಾಣೋದು ತುಂಬಾ ಈಸಿ. ಬಟ್ ಮತ್ತೆ ಆ ಸಕ್ಸಸ್ ಸ್ಟೋರಿನ ನಾವು ಹೆಂಗ್ ಕ್ಯಾರಿ ಮಾಡ್ತೀವಿ, ಅದ್ರ ಜೊತೆಗೆ ಹೆಂಗ್ ಬೆಳಿತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಸೊ ವಿಶಿಂಗ್ ಎವ್ರಿ ವುಮೆನ್ ಅ ಬ್ಯೂಟಿಫುಲ್ ಫ್ಯೂಚರ್ ಅಂಡ್ ಐ ಥಿಂಕ್ ಗೋ ಅಹೆಡ್, ಡೋಂಟ್ ನೆವರ್ ಸ್ಟಾಪ್ ಎನಿವೇರ್. ನಿಮ್ಗೆ ಏನ್ ಅಚೀವ್ ಮಾಡಬೇಕು ಅಂತ ಇದ್ದೀರಾ ಅಚೀವ್ ಮಾಡಿ, ಬಟ್ ಅಚೀವ್ ಮಾಡಿದ್ರನ್ನ ಮತ್ತೆ ಅದರಲ್ಲಿ ಸಸ್ಟೇನ್ ಮಾಡ್ಲಿಕ್ಕೆ ಏನ್ ಬೇಕು ಅನ್ನೋದು ಅಷ್ಟೇ ಈಕ್ವಲ್ ಎಫರ್ಟ್ ಆಗಿರುತ್ತೆ. ಸೊ ಐ ಥಿಂಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬ್ಯಾಲೆನ್ಸ್ ಯೋರ್ ಸೆಲ್ಫ್ ಅಂಡ್ ಹೋಪ್ಫುಲಿ ಐ ಥಿಂಕ್ ಒಂದು ವುಮೆನ್ ಬ್ಯಾಲೆನ್ಸ್ ಆದ್ರೆ ವಿ ಕ್ಯಾನ್ ಬ್ಯಾಲೆನ್ಸ್ ದ ಎಂಟೈರ್ ಸೊಸೈಟಿ. ಸೊ ಐ ಥಿಂಕ್ ವಿಶಿಂಗ್ ಆಲ್ ಆಫ್ ವುಮೆನ್ ಅ ವೆರಿ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಹಳಷ್ಟು ಚೆನ್ನಾಗಿ ಹೇಳಿದ್ರಿ. ಸೊ ಹೆಣ್ಮಕ್ಳು ಇವತ್ತು ಮುಂದಕ್ಕೆ ಬರಬೇಕು, ಯಾವುದೇ ಒಂದು ಕಷ್ಟ ಆದ್ರೂ ಚಾಲೆಂಜಿಂಗ್ಸ್ ಬಂದ್ರು ಸಹ ಫೇಸ್ ಮಾಡಬೇಕು, ನಮ್ಮಲ್ಲ ಆ ಶಕ್ತಿ ಇದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ನನ್ಗೆ ಇಲ್ಲೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನೀವು ಇಂಟರ್ವ್ಯೂ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಐ ಥಿಂಕ್ ಇಟ್ ವಾಸ್ ಅ ವೆರಿ ನೈಸ್ ಆಪರ್ಚುನಿಟಿ ಟು ಹ್ಯಾವ್ ಅ ನೈಸ್ ಟಾಕ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ. ಸೊ ಖಂಡಿತವಾಗ್ಲೂ ಸಹ ನಮ್ಮ ಹೆಣ್ಮಕ್ಕಳನ್ನ ಲಕ್ಷ್ಮೀ, ದುರ್ಗೆ, ಸರಸ್ವತಿ ಅಂತ ಯಾಕೆ ಹೋಲಿಸ್ತಾರೆ ಅಂತ ಹೇಳಿ ನೀವು ಕೇಳಿಸ್ಕೊಂಡ್ರಿ ಅಲ್ಲ. ಈ ರೀತಿ ಹೆಣ್ಮಕ್ಳು ಮುಂದಕ್ಕೆ ಬಂದು ನಮ್ಮ ಹೆಣ್ಮಕ್ಳಿಗೆ ಮತ್ತಷ್ಟು ಮಾರ್ಗದರ್ಶನವನ್ನ ನೀಡಿದಾಗ ಬಹಳಷ್ಟು ಒಂದು ಖುಷಿ ಆಗುತ್ತೆ. ಅವರಲ್ಲಿ ಒಂದು ರೀತಿ ಹೋಪ್ಸ್ ಬರುತ್ತೆ, ನಾವು ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕು ಅಂತ ಹೇಳಿ. ಹ್ಯಾಪಿ ವುಮೆನ್ಸ್ ಡೇ. ಎಲ್ಲರಿಗೂ ಒಳ್ಳೇದಾಗಿ ನಮ್ಮ ಹೆಣ್ಮಕ್ಳು ಸಾಕಷ್ಟೊಂದು ಸಾಧನೆಯನ್ನ ಮಾಡೋಣ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.